ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದಿಂದ ವತಿಯಿಂದ 6ನೇ ಘಟಿಕೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ಗಾರ್ಡನ್ ಸಿಟಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಮತ್ತು ಗಾರ್ಡನ್ ಸಿಟಿ ವಿವಿಯ ಕುಲಪತಿಗಳಾದ ಡಾಕ್ಟರ್ ಜೋಸೆಫ್ ವಿಜಿ ಭಾಗವಹಿಸಿದರು. ಕಾರ್ಯಕ್ರಮ ಪರೀಕ್ಷಕ ನಿಯಂತ್ರಕರ ಹಾಗೂ ಅವರ ನೇತೃತ್ವದಲ್ಲಿ ವಿವಿಯ ಎಲ್ಲ ಅಧಿಕಾರಿಗಳೊಂದಿಗೆ ಮೆರವಣಿಗೆ ಮೂಲಕ ಶುರು ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲರು ಪದವೀಧರರನ್ನು ಅಭಿನಂದಿಸಿದರು. ಅಲ್ಲದೆ ವಿಶ್ವವಿದ್ಯಾಲಯದ ಸಾಧನೆ ಸೇವೆಯನ್ನು ಶ್ಲಾಘಿಸಿದರು. ಘಟಿಕೋತ್ಸವದಲ್ಲಿ 1000ಕ್ಕಿಂತ ಹೆಚ್ಚು ಪದವೀಧರ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಇದೇ ವೇಳೆ ಗಾರ್ಡನ್ ಸಿಟಿ ಇನ್ಕ್ಯುಬೇಷನ್ ಫೌಂಡೇಶನ್ ಅನ್ನು ರಾಜ್ಯಪಾಲರು ಉದ್ಘಾಟಿಸಿದರು. ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಗಾರ್ಡನ್ ಸಿಟಿ ಇನ್ಕ್ಯುಬೇಷನ್ ಫೌಂಡೇಶನ್ ಕಾರ್ಯನಿರ್ವಹಿಸಲಿದೆ. ನಮಸ್ಕಾರ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇವತ್ತು ಇಲ್ಲಿ ವಿಶೇಷ ದಿನ. ನಮ್ಮ ಗೌರವಾನ್ವಿತ ಗವರ್ನರ್ ಸಾಹೇಬರು ಬಂದಿದ್ದರು. ಇವತ್ತು ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ. ಈ ಗ್ರ್ಯಾಜುಯೇಷನ್ ಡೇ 3 ದಿನ ಇರ್ತದೆ. ಸುಮಾರು 1200 ಮಕ್ಕಳು ಗ್ರ್ಯಾಜುಯೇಟ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಗವರ್ನರ್ ಬರೋದ್ರಿಂದ 100 ಜನ ಮಕ್ಕಳಿಗೆ ಮಾತ್ರ ನಾವು ರಿಸ್ಟ್ರಿಕ್ಟ್ ಆಗಿದ್ವಿ. ಈ ಗ್ರ್ಯಾಜುಯೇಷನ್ ಡೇ ಅಡ್ರೆಸ್ ಮಾಡ್ತಾ ಅವ್ರು ಹೇಳಿದ್ರು, ನಮ್ಮ ಮಕ್ಕಳೆಲ್ಲ ಇಲ್ಲಿ ಓದಿದ ಮಕ್ಕಳು ಪ್ರತಿಯಾಗಲಿ ಎಂಫಸಿಸ್ ಆನ್ ಲೈಫ್ ಅನ್ನೋ ಮಂತ್ರವನ್ನು ನೀವು ತಿಳ್ಕೊಳ್ಬೇಕು. ಈ ಮಂತ್ರದ ಮುಖಾಂತರ ನಿಮ್ಮ ಜೀವನನ ನಡೆಸಬೇಕು. ಹಾಗೆ ಅವರು ನಡೆದು ಬಂದ ದಾರಿಯನ್ನು ಕೂಡ ಅವರು ವಿಸ್ತಾರವಾಗಿ ಹೇಳಿದರು.